ವೆಲ್ಕಮ್ ಟು ಎಕ್ಸೆಲ್ ಇನ್ಸೈಟ್ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ಈ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಿದ್ದಾರೋ ಫಸ್ಟ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಚಾನಲ್ಲಿ ಮೇಜರ್ ಆಗಿ ನಾವು ಬೇಸಿಕ್ ಅಡ್ವಾನ್ಸ್ ಎಕ್ಸೆಲ್ನ ಬೇಸಿಕ್ ಟು ಅಡ್ವಾನ್ಸ್ ಸೊ ಎಕ್ಸೆಲ್ ನಾವು ಎಕ್ಸ್ಪ್ಲೈನ್ ಮಾಡ್ತೇವೆ. ಸೊ ಬೇಸಿಕಲ್ಲಿ ಏನೆಲ್ಲ ಬರುತ್ತೆ ಆ್ಯಂಡ್ ಅಡ್ವಾನ್ಸ್ ಎಕ್ಸೆಲಲ್ಲಿ ಯಾವುದೆಲ್ಲ ಕವರ್ ಆಗುತ್ತೆ ಅಂತ. ಸೊ ನಮಗೆ ಈ ಥರದ ಒಂದು ಡ್ಯಾಶ್ ಬೋರ್ಡ್ ಕ್ರಿಯೇಟ್ ಮಾಡಬೇಕಂದ್ರೆ ನಮಗೆ ಅಡ್ವಾನ್ಸ್ ಎಕ್ಸೆಲ್ ನಾಲೆಜ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅಡ್ವಾನ್ಸ್ ಎಕ್ಸೆಲ್ನ ಒನ್ ಡೇಯಲ್ಲಿ ಕಲೀಲಿಕ್ಕಾಗಲ್ಲ. ಸೊ ಹಾಗಾಗಿ ನಾವು ಬೇಸಿಕ್ ಎಕ್ಸೆಲ್ನ ಪಾರ್ಟ್ ಬೈ ಪಾರ್ಟ್ ಆಗಿ ನಾವು ಕಂಪ್ಲೀಟ್ ಮಾಡಿಕೊಡ್ತೀವಿ. ಸೊ ಮೇಜರ್ ಆಗಿ ಈ ಎಕ್ಸೆಲ್ನ ಸೊ ಹೋಮ್ ಟ್ಯಾಬಲ್ಲಿ ಯಾವುದೆಲ್ಲ ಆಪ್ಷನ್ಸ್ ಇದೆ ಆ್ಯಂಡ್ ಇನ್ಸರ್ಟ್ ಟ್ಯಾಬಲ್ಲಿ ಏನೆಲ್ಲ ಆಪ್ಷನ್ ಇದೆ ಇದನ್ನೆಲ್ಲ ಈಚ್ ಆ್ಯಂಡ್ ಎವ್ರಿ ನಾವು ಐಕಾನ್ನ ನಾವು ಎಕ್ಸ್ಪ್ಲೈನ್ ಮಾಡ್ತೇವೆ. ಆ್ಯಂಡ್ ಇವತ್ತಿನ ಟಾಪಿಕ್ ಟೇಬಲ್ ಫಾರ್ಮ್ಯಾಟಿಂಗ್. ಸೊ ನಾವು ಇದೊಂದು ಸ್ಯಾಂಪಲ್ ಡಾಟಾ ತಗೊಂಡಿದ್ದೇವೆ. ಸೊ ಈ ಡಾಟಾದಲ್ಲಿ ಸ್ಟೂಡೆಂಟ್ ನೇಮ್ ಇದೆ ಆ್ಯಂಡ್ ಸಬ್ಜೆಕ್ಟ್ ಇದೆ. ಸೊ ನಾವು ಇದಕ್ಕೆ ಕಲರ್ ಕೋಡಿಂಗ್ ನಾರ್ಮಲಿ ಹೇಗೆ ಯಾವ ಥರ ಹಾಕ್ತೇವೆ ಅಂದರೆ, ಸೊ ಈ ಥರ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಪೇಂಟ್ ಆಪ್ಷನ್ ಇದೆ. ಸೊ ಇದರಲ್ಲಿ ಕಲರ್ನ ನಾವು ಸೆಲೆಕ್ಟ್ ಮಾಡ್ತೇವೆ. ಆ್ಯಂಡ್ ಈ ಥರ ಒನ್ ಬೈ ಒನ್ ಕಲರ್ನ ಸೆಲೆಕ್ಟ್ ಮಾಡೋದು ತುಂಬಾ ಟೈಮ್ ಕನ್ಸ್ಯೂಮ್ ಆಗಿರುತ್ತೆ. ಸೊ ಇದಕ್ಕೆ ಅಂತ ಎಕ್ಸೆಲ್ ಅಲ್ಲೊಂದು ಫಾರ್ಮುಲಾ ಇದೆ. ಸೊ ಅದರಲ್ಲಿ ನೀವು ಟೇಬಲ್ಗೆ ನೀವು ಕಲರ್ ಕೋಡಿಂಗ್ ಮಾಡ್ಬೋದು. ಸೊ ಅದಕ್ಕಾಗಿ ನೀವು ಆಲ್ಟ್ ಓ ಆ್ಯಂಡ್ ಎ ಆಲ್ಟ್ ಓ ಎ ಒತ್ತಿದ ನಂತರ ನಿಮಗೆ ಈ ಥರ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ತುಂಬ ಟೈಪ್ ಇದ್ದು ನಿಮಗೆ ಟೇಬಲ್ ವಿತ್ ಪೇಂಟೆಡ್ ಸೊ ಈ ಥರ ನಿಮಗೆ ಸಿಗುತ್ತೆ. ಸೊ ಇದರಲ್ಲಿ 3D ಕೂಡ ಇದೆ ಈ ಆಪ್ಷನ್ಸ್. 3D ಎಫೆಕ್ಟ್ 1 2 ಈ ಥರ 3Dಯಲ್ಲಿ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾವು ಇದನ್ನು ಕ್ಲಿಕ್ ಮಾಡುವ, ಲೆಟ್ಸ್ ಸಿ ಇದು ಯಾವ ಥರ ಕಾಣುತ್ತೆ ಅಂತ. ಸೊ ನಾವು ಪೇಂಟ್ ನಾವು ಒನ್ ಬೈ ಒನ್ ನಾವು ಸೆಲೆಕ್ಟ್ ಮಾಡೋದಕ್ಕಿಂತ ಈ ಥರ ಸೆಲೆಕ್ಟ್ ಮಾಡಿದ್ರೆ ಈಸಿಲಿ ನಮಗೆ ಎಲ್ಲ ಡಾಟಾಗೆ ಈ ಥರ ಪೇಂಟೆಡ್ ಆಗಿ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಮೇನ್ ಫಂಕ್ಷನ್ ಅಂದರೆ ಇನ್ಬಿಲ್ಟ್ ಫಾರ್ಮುಲಾಸ್. ಸೊ ನಾವು ಬೇಸಿಕ್ ಎಕ್ಸೆಲಲ್ಲಿ ಕೆಲವೊಂದು ಫಾರ್ಮುಲಾನ ನಾವು ನೆನಪಿಡ್ತಾ ಇದ್ದೀವಿ. ತುಂಬ ಫಾರ್ಮುಲಾಸ್ ಇದೆ. ಸೊ ಅದರಲ್ಲಿ ಮೇನ್ ಫಾರ್ಮುಲಾ ಅಂದರೆ ಸಮ್, ಕೌಂಟ್, ಎವರೇಜ್, ಮ್ಯಾಕ್ಸ್ ಆ್ಯಂಡ್ ಮಿನಿಮಮ್. ಸೊ ಈ ಫಂಕ್ಷನ್ನ ಯೂಸ್ ಮಾಡಿಕೊಂಡು ನಾವು ಇದನ್ನು ಹೇಗೆ ಇದರ ಆಪ್ಷನ್ ಸೆಲೆಕ್ಟ್ ಮಾಡ್ತೇವೆ ಚೆಕ್ ಮಾಡು. ಫಸ್ಟ್ ಒನ್ ಸಮ್. ಇದರ ಸಮ್ ಸೆಲೆಕ್ಟ್ ಮಾಡಿದ ನಂತರ ಇದರಲ್ಲಿ ಟೋಟಲ್ ಮಾಡ್ಲಿಕ್ಕಾಗತ್ತೆ. ಇದು ಸಮ್ ಆಗುತ್ತೆ. ನೆಕ್ಸ್ಟ್ ಕೌಂಟ್ ಫಂಕ್ಷನ್, ಕೌಂಟ್ ಅಂತ ಸೆಲೆಕ್ಟ್ ಮಾಡಿ ಇದರಲ್ಲಿ ಟೋಟಲ್ ಎಷ್ಟು ಕೌಂಟ್ ಇದೆ ಅಂತ ಸೆಲೆಕ್ಟ್ ಆಗುತ್ತೆ. ಆ್ಯಂಡ್ ಸೇಮ್ ವೇ ಎವರೇಜ್, ಇಲ್ಲಿರೋ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಮಾರ್ಕ್ನ ಎವರೇಜ್ ಮಾರ್ಕ್ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಮ್ಯಾಕ್ಸಿಮಮ್, ಸೊ ಟೋಟಲ್ ಇದರಲ್ಲಿ ಎಷ್ಟು ಎಲ್ಲ ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ಇದೆ, ಇಲ್ಲಿರುವ ಇಷ್ಟು ನಂಬರ್ಸಲ್ಲಿ ಮ್ಯಾಕ್ಸಿಮಮ್ ನಂಬರ್ ಯಾವುದು ಅದು ಗೊತ್ತಾಗುತ್ತೆ. ಆ್ಯಂಡ್ ಮಿನಿಮಮ್ ಮಾರ್ಕ್, ಇದು ಇಲ್ಲಿ ಗೊತ್ತಾಗುತ್ತೆ. ಸೊ ನಿಮಗೆ ಈ 5 ಫಾರ್ಮುಲಾನ ನೀವು ಕಲಿತ್ರೆ ನಿಮಗೆ ಬೇಸಿಕಲ್ಲಿ ಒಂದು ಸ್ವಲ್ಪ ಐಡಿಯಾ ಸಿಗುತ್ತೆ. ಬಟ್ ಇಂಥದ್ದೆಲ್ಲ ಫಾರ್ಮುಲಾ ಇಲ್ಲಿ ಇನ್ಬಿಲ್ಟ್ ಆಗಿರುತ್ತೆ. ಸೊ ಇದು ಎಲ್ಲಿದೆ ಅಂತ ಚೆಕ್ ಮಾಡಬೇಕಾದ್ರೆ, ಫಾರ್ ಎಕ್ಸಾಂಪಲ್ ನಾವು ಈ ಡಾಟಾನ ಸೆಲೆಕ್ಟ್ ಮಾಡೋ. ಸೊ ಡಾಟಾ ಸೆಲೆಕ್ಟ್ ಮಾಡಿದ ಕೂಡಲೇ ಇಲ್ಲೊಂದು ಐಕಾನ್ ನಿಮಗೆ ಅಪಿಯರ್ ಆಗುತ್ತೆ. ಸೊ ಈ ಐಕಾನ್ ಅಂದರೆ ಕ್ವಿಕ್ ಅನಾಲಿಸಿಸ್ ಅಂತ. ಸೊ ಸಪೋಸ್ ಇದು ಬಂದಿಲ್ಲ ಅಂದರೆ ನೀವು ಕಂಟ್ರೋಲ್ ಕ್ಯೂ ಸೆಲೆಕ್ಟ್ ಮಾಡಿದರೆ ಬರುತ್ತೆ. ಸೊ ಇದರಲ್ಲಿ ಫಾರ್ಮ್ಯಾಟಿಂಗ್ ಅಂತ ಇರುತ್ತೆ. ಫಾರ್ಮ್ಯಾಟಿಂಗಲ್ಲಿ ಡೇಟಾ ಬಾರ್ಸ್ ಸೊ ಡೇಟಾ ಬಾರ್ಸ್ ನಂಬರ್ಗೆ ಮಾತ್ರ ಅಪ್ಲೈ ಆಗುತ್ತೆ. ಸ್ಟೂಡೆಂಟ್ ನೇಮ್ಗೆ ಯಾವುದೋ ಡೇಟಾ ಬಾರ್ಸ್ ಅಪ್ಲೈ ಆಗಲ್ಲ. ಅದೇ ಥರ ಕಲರ್ ಕೋಡಿಂಗ್, ಸೊ ಯಾವ ಮಾರ್ಕ್ ಜಾಸ್ತಿ ಇದೆ ಅದಕ್ಕೆ ಗ್ರೀನ್ ಕಲರ್ ಬರುತ್ತೆ, ಯಾವುದು ಮಾರ್ಕ್ ಕಡಿಮೆ ಇದೆ ಅದಕ್ಕೆ ರೆಡ್ ಕಲರ್ ಬರುತ್ತೆ. ಆ್ಯಂಡ್ ಐಕಾನ್ ಸೆಟ್, ಸೊ ಜಾಸ್ತಿ ಇದ್ದ ಮಾರ್ಕಿಗೆ ಅಪ್ವರ್ಡಲ್ಲಿ ಐಕಾನ್ ಇರುತ್ತೆ, ಮಾರ್ಕ್ ಕಡಿಮೆ ಇದ್ದಾಗ ರೆಡ್ ಕಲರಲ್ಲಿ
ಡೌನ್ವರ್ಡಲ್ಲಿ ಇರುತ್ತೆ. ನೆಕ್ಸ್ಟ್ ಗ್ರೇಟರ್ ದ್ಯಾನ್. ಸೊ ಇದಕ್ಕೆ ನಾವು ಫಾರ್ಮುಲಾ ಸೆಟ್ ಮಾಡಬೇಕು. ಗ್ರೇಟರ್ ದ್ಯಾನ್ 60 ಅಂದರೆ ಇದು ಕಂಡೀಷನಲ್ ಫಾರ್ಮ್ಯಾಟ್ ಅಂತ ಹೇಳ್ತೇವೆ. ಗ್ರೇಟರ್ ದ್ಯಾನ್ ಅದಕ್ಕೆ ನಾವು ಈ ಥರ ಸೆಲೆಕ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಗ್ರೇಟರ್ ದ್ಯಾನ್ 60 ಆದರೆ ಅದಕ್ಕೆ ಯಾವ ಕಲರ್ ಬೇಕು, ಅದಕ್ಕೆ ಗ್ರೀನ್ ಕಲರ್. ಸೊ ಈ ಥರ ಇರುತ್ತೆ. ಸೊ ನೆಕ್ಸ್ಟ್ ಫಾರ್ಮ್ಯಾಟಿಂಗಲ್ಲಿ ಟಾಪ್ 10. ಸೊ ಇಷ್ಟು ನಂಬರಲ್ಲಿ ಟಾಪ್ 10 ನಂಬರ್ ಯಾವುದು ಅದೇ ಐಡೆಂಟಿಫೈ ಮಾಡಿ ಕೊಡುತ್ತೆ. ಸೊ ಇದರಲ್ಲಿ ಯಾವುದಾದ್ರೂ ಒಂದು ನಾವು ಸೆಲೆಕ್ಟ್ ಮಾಡಿದನ್ನು ರಿಮೂವ್ ಮಾಡಬೇಕಂದ್ರೆ ಇಲ್ಲಿ ಫಾರ್ಮ್ಯಾಟಿಗೆ ಹೋಗ್ಬಿಟ್ಟು ಇಲ್ಲಿ ಕ್ಲಿಯರ್ ಒಂದು ಕ್ಲಿಕ್ ಮಾಡಿದ್ರೆ ಸೊ ನಾವು ಯಾವುದು ಸೆಲೆಕ್ಟ್ ಮಾಡ್ತೀವಿ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಓಕೆ, ಇದು ಫೀಚರ್ ಜಸ್ಟ್ ಫಾರ್ಮ್ಯಾಟಿಂಗ್ ಅಲ್ಲಾಗಿದೆ. ಚಾರ್ಟಲ್ಲಿ ಏನಿದೆ ಚೆಕ್ ಮಾಡೋ. ಸೊ ಚಾರ್ಟಲ್ಲಿ ಈ ಥರ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಚಾರ್ಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ತುಂಬ ಟೈಪದ್ದು ಚಾರ್ಟ್ಸ್ ಇದೆ. ಸೊ ಒನ್ ಬೈ ಒನ್ ಯಾವುದು ಚಾರ್ಟ್ ಅಂತ ನೋಡಿ ಅದನ್ನು ಸೆಲೆಕ್ಟ್ ಮಾಡಿ ನಿಮಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಟೋಟಲ್ಸ್ ಎಲ್ಲ ಸಮ್ ಬೈ ಡಿಫಾಲ್ಟ್ ಆಗಿ ಇಲ್ಲಿ ಇದೆ. ನಾವು ಸಮ್ ಫಾರ್ಮುಲಾ ಹಾಕಿ ಏನು ನಾವು ಫೈಂಡ್ ಔಟ್ ಮಾಡಿದೆವೋ ಅದು ನಮಗೆ ಇಲ್ಲಿ ಸಿಗುತ್ತೆ. ಕನ್ನಡ ಟೋಟಲ್ ನೋಡಿ 791 ಆ್ಯಂಡ್ ಹಿಂದಿ ಟೋಟಲ್ 699. ಸೊ ಅದಕ್ಕೆ ಸಮ್ ಆಟೋಮೆಟಿಕ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ. ನೆಕ್ಸ್ಟ್ ಎವರೇಜ್, ಇಲ್ಲಿ ನೋಡಿ ಇದು ಎವರೇಜ್ ನಂಬರ್ ಆ್ಯಂಡ್ ಕೌಂಟ್. ಸೊ ಟೋಟಲ್ ಪರ್ಸೆಂಟೇಜ್, ಇದು ರನ್ನಿಂಗ್ ಟೋಟಲ್. ಓಕೆ, ಸೊ ನಮಗೆ ಇವಾಗ ಎಲ್ಲ ಸಬ್ಜೆಕ್ಟ್ ವೈಸ್ ಗೊತ್ತಾಯಿತು, ಸಬ್ಜೆಕ್ಟ್ ವೈಸ್ ಟೋಟಲ್ ಗೊತ್ತಾಯ್ತು. ನಮಗೆ ಈಗ ಸ್ಟೂಡೆಂಟ್ ನೇಮ್ ವೈಸ್ ಅಂದರೆ ನಮಗೆ ಟೋಟಲ್ ಈ ಕಾಲಮಲ್ಲಿ ಬರಬೇಕು. ಸೊ ಅದಕ್ಕೋಸ್ಕರ ನಾವು ಸೇಮ್ ಇದೇ ಥರ ಡಾಟಾನ ಸೆಲೆಕ್ಟ್ ಮಾಡುವ. ಸ್ಟೂಡೆಂಟ್ ಡಾಟಾ ರಿಮೂವ್ ಮಾಡಿಬಿಟ್ಟು ಸೊ ಡಾಟಾ ಸೆಲೆಕ್ಟ್ ಆಗುತ್ತೆ. ಈ ಐಕಾನ್ ಬಂತು. ಇದರಲ್ಲಿ ಟೋಟಲಲ್ಲಿ ಇದೆಲ್ಲ ನಿಮಗೆ ಹಾರಿಜಾಂಟಲಲ್ಲಿ ಬರುತ್ತೆ. ಓಕೆ, ಇನ್ನು ಮುಂದೆ ಎಲ್ಲ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಇಲ್ಲಿ ನಿಮಗೆ ಬ್ಲೂ ಕಲರಲ್ಲಿ ಕೆಳಗಡೆ ಇದೆ, ಹಾರಿಜಾಂಟಲಲ್ಲಿ ಇದೆಲ್ಲ ಇದು ಎಲ್ಲ ಕೆಳಗೆ ಬರುತ್ತೆ. ಆ್ಯಂಡ್ ಇಲ್ಲಿಂದ ನಿಮಗೆ ವರ್ಟಿಕಲಲ್ಲಿ ಸಿಗುತ್ತೆ. ಸೊ ವರ್ಟಿಕಲಲ್ಲಿ ಸಮ್ ಸೆಲೆಕ್ಟ್ ಮಾಡಿದ್ರು ನೋಡಿ, ಎಲ್ಲ ಸ್ಟೂಡೆಂಟ್ ಸಮ್ ಬಂತು. ಇದು ಎವರೇಜ್ ಮಾರ್ಕ್, ಇದು ಕೌಂಟ್, ಟೋಟಲ್ ಎಷ್ಟು ಸಬ್ಜೆಕ್ಟಲ್ಲಿ ಅಪಿಯರ್ ಆಗಿದ್ದಾರೆ, ಪರ್ಸೆಂಟೇಜ್ ವೈಸ್, ಆ್ಯಂಡ್ ಇದು ರನ್ನಿಂಗ್ ಟೋಟಲ್. ಓಕೆ, ಸೊ ಈ ಥರ ಇನ್ಬಿಲ್ಟ್ ಫಾರ್ಮುಲಾಸ್ ಇದೆ. ಸೊ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಹೋಮಲ್ಲಿರುವ ಎಲ್ಲ ಐಕಾನ್ಸಲ್ಲಿ ಇದೆ, ಇಲ್ಲಿ ಬೋಲ್ಡ್ ಇದೆ ಆ್ಯಂಡ್ ಕಲರ್ ಫಾರ್ಮ್ಯಾಟ್ ಕಲರಿಂಗ್. ಸೊ ಇದನ್ನೆಲ್ಲ ಕಲಿಯುವ. ಓಕೆ, ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ಸ್ ಒತ್ತಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು.